ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ನೀವು? ತುಂಬಾ ಚೆನ್ನಾಗಿದ್ದೀವಿ ಸರ್. ಸರ್ ಅದೇ ತಂದೆ ಅಂದ್ರೇನೆ ಒಂದು ಶಕ್ತಿ, ಮಕ್ಕಳಿಗೆ ತಂದೆ ಅಂದ್ರೇನೆ ಒಂದು ಅದ್ಭುತ ಅಂತ ಪಾತ್ರನ ನೀವು ನಿಭಾಯಿಸ್ತಿದ್ದೀರಾ ಈ ಸಿನಿಮಾದಲ್ಲಿ. ಇದ್ರ ಬಗ್ಗೆ ಅನುಭವ ಹೇಳಿ ಸರ್ ನಿಮ್ಗೆ. ಇದು ತುಂಬ ತೂಕವಾದ ವಸ್ತು, ಬರೋದು ಕಷ್ಟ. ಯಾಕೆ ತಂದೆ ಆಗಲಿ ತಾಯಿ ಆಗಲಿ ಮನೆಗೆ ದೊಡ್ಡ ಅಣ್ಣ ಆಗಲಿ ಅವೆಲ್ಲ ಒಂದು ಜವಾಬ್ದಾರಿ ಪಾತ್ರಗಳು. ಈ ಪಾತ್ರ ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ಹೇಳ್ತೀನಿ. ಯಾಕೆಂದರೆ ತಂದೆ ಅಂದರೆ ಅದು ಅಪ್ಪ ಅಂದರೆ ಅಪಾರನೇ, ಅದನ್ನು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮ ಅಂದರೆ ಕಣ್ಣಿಗೆ ಕಾಣುವಂಥ ದೇವರಲ್ವ ಅವರು. ಸೊ ಆ ಥರ ಪಾತ್ರಗಳು ಸಿಕ್ಕಿದಾಗ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ. ನೀವು ಈ ಸಿನಿಮಾದಲ್ಲಿ ಯಾವ ಥರ ತಂದೆ ಸರ್? ತುಂಬ ಸ್ಟ್ರಿಕ್ಟ್ ಆಗಿರೋ ತಂದೆನಾ ಅಥವಾ ಮಗನ್ನ ತುಂಬ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಾ ಇರೋ? ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತೀನಿ ಮಗನ್ನ. ಯಾಕೆಂದರೆ ವಯಸ್ಸಿಗೆ ಬಂದ ಮಕ್ಕಳನ್ನ ಫ್ರೆಂಡ್ಸ್ ಥರ ನೋಡಬೇಕು ಅಂತ. ಆ ಥರ ನೋಡಿದಾಗ ತೊಂದರೆಗಳು ಎಷ್ಟಾಗುತ್ತೆ, ಅನುಕೂಲಗಳು ಎಷ್ಟಾಗುತ್ತೆ ಅನ್ನೋದು ಅದು ಯೋಚನೆ ಮಾಡಬೇಕು. ಕೆಲವ್ರು ಮಕ್ಕಳು ತುಂಬ ಸಲಿಗೆ ಕೊಟ್ಬಿಟ್ರೆ ಅದನ್ನು ನಾವು ಪ್ರೀತಿ ತೋರಿಸ್ತಾರೆ, ಅದನ್ನು ಸಲಿಗೆ ಮಾಡ್ಕೊಂಡ್ಬಿಡ್ತಾರೆ ಅವರು. ಆ ಟೈಮಲ್ಲೂ ಸಬ್ಜೆಕ್ಟ್ ಹಾಳಾಗ್ಬೋದು. ಅಂದರೆ ಜೀವನ ಇಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ದರೆ ಕದ್ದು ಅದನ್ನೆಲ್ಲ ಮಾಡೋಕ್ಕೆ ಶುರು ಆಗ್ಬಿಡ್ತಾರೆ. ಆವಾಗಲೂ ತೊಂದರೆ ಆಗುತ್ತೆ. ಸಹಜವಾಗಿರಬೇಕು. ಜಗತ್ತಿಗೆ ನೀನೊಬ್ಬನೇ ತಂದೆ ಅಲ್ವಲ್ಲ, ಎಲ್ರಿಗೂ ತಂದೆ ಮೇಲಿದ್ದಾನೆ, ಅವನು ನಮ್ಮನ್ನು ನೋಡ್ಕೊಳ್ಳೋದು. ಇಲ್ಲಿ ನಿನಗೆ ಕೊಟ್ಟಿರೋ ಪಾತ್ರ ಏನು, ಮಕ್ಕಳನ್ನ ಸುಮ್ಮನೆ ಮಕ್ಕಳ ಮೇಲೆ ಇರ್ತಾನೆ ಇರೋದು, ನಾವು ಹೇಳ್ದಂಗೆ ಇರಬೇಕು, ನಾನು ಹೇಳ್ದಂಗೆ. ಆ ಕಾಲ ಹೋಯ್ತು. ಆ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಜೊತೆಲಿರ್ಬೇಕಷ್ಟೇ. ನನಗೆ ನಗ್ತಾ ಹೇಳ್ತಾ ಇರಬೇಕು, ಮಾಡಬಾರ್ದಪ್ಪ ಪ್ಲೀಸ್, ನನಗೆ ತೊಂದರೆ, ನನಗೆ ಬೇಜಾರಾಗುತ್ತೆ ಅಂತ ಹೇಳಬೇಕು. ಅದನ್ನೇ ಬೈದು ಹೇಳಿ ನೀವು, ರೋಷ ಜಾಸ್ತಿ ಆಗ್ಬಿಡುತ್ತೆ ಮಕ್ಕಳಿಗೆ. ಅದೇ ನೀವು ಕೂಡ ತಂದೆಯಾಗಿ ನಿಜ ಜೀವನದಲ್ಲಿ ಕರ್ತವ್ಯನ ನಿಭಾಯಿಸಿದ್ದೀರಾ. ಇವಾಗ ರೀಸೆಂಟ್ ಆಗಿ ಮಗಳ ಮದುವೆ ಕೂಡ ಮಾಡಿದ್ರಿ. ನಿಮ್ಮ ನಿಜ ಜೀವನಕ್ಕೂ ಈ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೂ ನಿಮ್ಗೆ ಎಷ್ಟು ವ್ಯತ್ಯಾಸ ಅಂತ ಏನಾದರೂ ಅನಿಸುತ್ತಾ? ಏನಾಗುತ್ತೆ, ಸಿನಿಮಾದಲ್ಲಿ ಸಬ್ಜೆಕ್ಟ್ ಅದೇ ಸಬ್ಜೆಕ್ಟ್, ಸೇಮ್ ಮನೆ ಸಬ್ಜೆಕ್ಟ್ ಇದ್ರೂ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಅನಿಸ್ತದೆ. ಮನೆಯಲ್ಲಿ ಅದೇ ಥರ ಸನ್ನಿವೇಶ ಇದ್ದರೆ ತುಂಬ ಸಪೋರ್ಟ್ ಮಾಡುತ್ತೆ ಪಾತ್ರಕ್ಕದು, ತುಂಬ ಸಪೋರ್ಟ್ ಮಾಡುತ್ತೆ. ಮಗನ ಹೆಸರು ಕರೆಯೋದಾಗಲಿ, ಮಗಳ ಹೆಸರು ಕರೆಯೋದಾಗಲಿ ನಾಟಕೀಯವಾಗಿರಲ್ಲ. ಅದನ್ನು ಅನುಭವಿಸಿದರೆ ಮನೆಯಲ್ಲಿ ನಾಟಕೀಯವಾಗಿರೋದಿಲ್ಲ, ಸಹಜವಾಗೇ ಇರುತ್ತೆ ನಟನೆ. ಅದು ಸಪೋರ್ಟ್ ಮಾಡುತ್ತೆ ಫ್ಯಾಮಿಲಿ ನಮಗೆ. ಇವಾಗ ಈ ಸಿನಿಮಾದಲ್ಲಿ ನಿಮಗೆ ಮಗ ಆಗಿ ಕಾಣಿಸ್ಕೊಂಡಿದ್ದಾರೆ ಸಂಜಯ್ ಅವರು. ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಒಡನಾಟ ಹೇಗಿತ್ತು? ಅವರು ಫಸ್ಟ್ ಪಿಕ್ಚರ್ ಇದ್ದು ಅವ್ರಿಗೆ. ಆದರೂ ನಾವೇನು ಅವ್ರಿಗೆ ಆ ಥರ ತೊಂದರೆ ಕೊಡಲಿಲ್ಲ. ಅವ್ರಿಗೆ ಅನಿಸಿದೆ, ಅಯ್ಯೋ ಇಂಥವ್ರ ಜೊತೆ ಆರಾಮಾಗಿ ಆಗ್ತದೆ. ಯಾಕೆಂದರೆ ನಾವು ಬಂದಾಗ ಹೊಸಬ್ರೆ, ಈಗಲೂ ಪ್ರತಿ ಸಬ್ಜೆಕ್ಟು ಹೊಸದೇ ಕಲಾವಿದರಿಗೆ. ಆ ಪಾತ್ರ ಹೆಂಗಾಗುತ್ತೆ ಗೊತ್ತಿಲ್ಲ. ಒಂದೊಂದು ಪಾತ್ರಗಳು ಇವು ನಾನು ಮಾಡಬಾರ್ದಾಗಿತ್ತು ಅನ್ನಿಸ್ಬಿಡುತ್ತೆ ಒಂದೊಂದ್ಸರಿ. ಫಸ್ಟ್ ಪಿಕ್ಚರ್ ಹುಡುಗರಿಗೆ ಚೆನ್ನಾಗಿ ರೆಡಿ ಮಾಡಿದ್ವಿ. ಮನೇಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಕರೆದು ವರ್ಕ್ಶಾಪ್ ಮಾಡಿ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಹೇಳಿದ್ದನ್ನು ಅರ್ಥ ಮಾಡ್ಕೊತಿದ್ರು. ಚೆನ್ನಾಗಿತ್ತು ಕಾಂಬಿನೇಷನ್. ಈ ಸಿನಿಮಾ ಕೆಲವೊಂದು ಶೂಟಿಂಗ್ ಆಗೋ ನಡುವೆ ಆಗಿರ್ಬೋದು, ಸೀನ್ಗಳು ಶೂಟ್ ಮಾಡುವಾಗಿರ್ಬೋದು, ನಿಮ್ಮ ತಂದೆಯವರನ್ನ ನೀವು ಯಾವ ಎಂಥವ್ರಿಗೂ ಜ್ಞಾಪಕ ಬರುತ್ತೆ. ನನ್ನ ಒಬ್ಬನಿಗೆ ಅಲ್ಲ, ಅಲ್ಲಿ ಯೂನಿಟಲ್ಲಿ ಕೆಲಸ ಮಾಡ್ತಿರೋ ಲೈಟ್ ಬಾಯ್ಸು, ನಮ್ಮ ಕಾಫಿ ತಂದು ಕೊಡೋ ಹುಡುಗರಾಗಲಿ, ಇವನ್ DOP ಕ್ಯಾಮ್ರಾಮನ್ ಆಗಲಿ, ನಿರ್ದೇಶಕರಿಗಾಗಲಿ, ಎಲ್ಲ ಪಾತ್ರಧಾರಿಗಳಿಗೂ ಅವರ ತಂದೆ ನೆನಪಾದೇ ಆಗ್ತಾರೆ. ತಂದೆ ಮಕ್ಕಳು ಅನ್ನೋ ಬಾಂಡಿಂಗ್ಗೆ ಒಂದು ತುಂಬಾ ಅದ್ಭುತವಾಗಿತ್ತು. ಅದರಲ್ಲಿ ಇವಾಗ ನೀವು ನಿಮ್ಮ ತಂದೆಯವರನ್ನ ಮಿಸ್ ಮಾಡ್ಕೊಂಡಿರಬಹುದು, ನಿಮ್ಮ ಮಗಳನ್ನ ಮಿಸ್ ಮಾಡ್ಕೊಳ್ತಿರ್ಬೋದು. ಆ ಸಿಚುವೇಶನ್ ಯಾವ್ದಾದ್ರು ಒಂದು ಸೀನು ನಿಮ್ಗೆ ತುಂಬಾ ಕಾಡಿತ್ತು ಅನ್ನೋದಾಗಿದ್ರೆ ಯಾವ್ದಾಗಿರ್ಬೋದು? ಈಗ ಒಂದು ವ್ಯಕ್ತಿನ ಫೋಟೋದಲ್ಲಿ ನೋಡೋದಕ್ಕೂ ಎದುರುಗಡೆ ನೋಡೋಕ್ಕೂ ವ್ಯತ್ಯಾಸ ಇದೆ. ಇಷ್ಟೇ ಇದು ಉತ್ತರ. ಆವಾಗ ಅದು ಮತ್ತೆ ವಾಪಸ್ ಬರಲ್ಲ. ಇದಕ್ಕೆ ನನ್ನ ಗುರುಗಳು ನಾರಾಯಣ ದಾಸರು ಮಾತು ಹೇಳ್ತಾ ಇದ್ರು, ಮನುಷ್ಯನಿಗೆ ಕಣ್ಣು ಮರೆ ಆದರೆ ಹುಡುಕ್ತಾರಂತೆ. ಈಗ ನಮ್ಮ ಹುಡುಗರು ಇಲ್ಲೇ ಇಲ್ಲ ಇದ್ದ ನೋಡಿ, ನಿಮ್ಮ ಡ್ರೈವರ್ ಇಲ್ಲಿದ್ದ ನೋಡಿ, ಆ ಕಡೆ ಎಲ್ಲ ಹೋಗಿರ್ಬೇಕು. ಕಣ್ಣಿದ್ರಿಗೆ ಮಣ್ಣು ಮರೆ ಆಗ್ಬಿಟ್ರೆ ಯಾರು ಹುಡುಕಲ್ಲ. ಕನ್ಫರ್ಮ್ ಇನ್ನು ಅದು ನನಗೆ ಸಿಗೋದಿಲ್ಲ ಅಂತ. ಅದಕ್ಕೇನೆ ಬನ್ನಿ ಮುಖ ನೋಡೋರಿದ್ದರೆ ನೋಡ್ಬಿಟ್ಟು ಮಣ್ಣು ಹಾಕಿ ಅಂತಾರೆ. ಲಾಸ್ಟಿಗೆ ಮರು ಬಂದ್ಬಿಡ್ಲಿ ಅಂತ. 11 ದಿನ ತಲೆಗೆ ಸ್ನಾನ ಮಾಡ್ತಿದ್ದಂಗೆ ಇನ್ನೂ ಮರು ಬರುತ್ತೆ. ವರ್ಷ ಆಗ್ತಾ 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 ಮಣ್ಣಿಗೆ ಅಷ್ಟು ಶಕ್ತಿ ಇದೆ. ನೀನು ಎಷ್ಟು ಚೆನ್ನಾಗಿ ಬೆಳೆಸುತ್ತೆ ಅಷ್ಟೇ ಚೆನ್ನಾಗಿ ಮರೆಸುತ್ತೆ. ಇವಾಗ ಅಪ್ಪ ಮಕ್ಕಳು ಅಂದ್ರೆ ಜಗಳ ಬೈಯೋದು ಇದೆಲ್ಲ ಸಹಜವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ನನ್ನೇನೋ ಒಂದು ಚಿಕ್ಕ ತಪ್ಪಿಗೆ ನನ್ನ ಮಗಳಿಗೆ ತುಂಬಾ ಬೈದ್ ಬಿಟ್ನೇನೋ ಅಂತ ಯಾವ್ದ ವಿಷಯ ಆಗಿರುತ್ತೆ. ಪ್ರತಿಯೊಬ್ಬ ತಂದೆಗೂ ಆಗಿರುತ್ತೆ, ಪ್ರತಿಯೊಬ್ಬ ಮಕ್ಕಳಿಗೂ ಆಗಿರುತ್ತೆ. ಅಥವಾ ನಾನು ಈ ಥರ ಮಾತಾಡಬಾರ್ದಾಗಿತ್ತು ಅಂತ ಅವರಿಗೆ ನಾನು ಕ್ಷಮಿಸ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಸುಮಾರು ಸರಿ ಅನ್ಸುತ್ತೆ. ಅದೇ ಈ ಘಟನೆ ಸಿನಿಮಾದಲ್ಲಿ ಯಾವ್ದಾದ್ರು ಸೀನ್ ಶೂಟ್ ಮಾಡುವಾಗ ಇದೆ. ಆ ಟೈಮಲ್ಲಿ ಮಗಳಿಗೆ ಏನಾದ್ರು ಕಾಲ್ ಮಾಡಿ ಹೇಳಿದ್ರಾ? ಇಲ್ಲ, ನಾನು ಅವಳು ಹೆಣ್ಮಗು, ಇಲ್ಲಿ ಮಗನ ಕತೆ ನಡೀತಾ ಇರೋದು. ಆ ಥರದ್ದೇನಾಗಲಿಲ್ಲ. ಒಟ್ಟಿನಲ್ಲಿ ಕೆಲವು ಸೀನ್ಗಳಲ್ಲಿ ಅನಿಸೋದು, ಸೊ ಏನಪ್ಪ ಈ ಥರ ಆಗೋಯ್ತಲ್ಲ, ನನಗೆ ಹೇಳಬಾರ್ದಾಗಿತ್ತು. ನಾನು ಅದೇ ಏಪ್ರಿಲ್ 12ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಜನಗಳಿಗೆ ಏನು ಹೇಳ್ತೀರಾ?
ವೀಕ್ಷಕರ ಮಹಾಪ್ರಭುಗಳೇ, ನಿಮಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ. ಬೇರೆ ಮಕ್ಕಳು ಚೆನ್ನಾಗಿರ್ತವೆ, ಆದರೆ ಕರ್ಕೊಂಡ್ಬಂದು ಮನೆಗೆ ಇಟ್ಕೊಳಕ್ಕಾಗಲ್ಲ. ನಮ್ಮ ಮಕ್ಕಳು ಎತ್ತೋರ್ಗೆ ಹೆಗ್ಣ ಮುದ್ದು ಅನ್ನೋದನ್ನು ಮರ್ತೋಗ್ಬಿಟ್ಟಿದ್ದೀರ ನೀವು ಅನಿಸ್ತದೆ. ಥಿಯೇಟ್ರಿಗೆ ಬಂದು ನೋಡಿ, ಎಷ್ಟು ಇನ್ಸಿಡೆಂಟ್ಗಳು ನಡೀತಾ ಇದೆ ಅಂದರೆ, ಹಣ ಹಾಕಿದವರು, ನಿರ್ದೇಶನ ಮಾಡಿದವರು, ಹೀರೋಗಳು ಬೇರೆ ಬೇರೆಯವರೆಲ್ಲ ಕೇಳ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ. ಯಾಕೆ? ಇದಕ್ಕೆ ಕಾರಣ ಏನು ಗೊತ್ತಿಲ್ಲ ನಮಗೆ. ನೀವೇ ಹೇಳ್ಬಿಡಿ ಹೋಗ್ಲಿ, ಹಿಂಗಿದೆ. ಇಲ್ಲ ಕಂಟೆಂಟ್ ಓರಿಯೆಂಟೆಡ್ ಬೇಕು, ಅದಕ್ಕೆ ಅವರೆಲ್ಲ ಚೆನ್ನಾಗಿರುತ್ತೆ ಬರ್ತೀವಿ ಅಂದರೆ, ಲಾಸ್ಟ್ ವೀಕ್ ರಿಲೀಸ್ ಆದ 2-3 ಪಿಕ್ಚರ್ಗಳೆಲ್ಲ ಕಂಟೆಂಟೇ ಚೆನ್ನಾಗಿತ್ತು. ಯಾಕೆ ನೋಡಲಿಲ್ಲ? ದಯವಿಟ್ಟು ನೀವು ಮುನಿಸ್ಕೊಂಡ್ಬಿಟ್ರೆ ದೇವರೇ ಮುನಿಸ್ಕೊಂಡಂಗೆ ನಮಗೆ ಕಲಾವಿದರಿಗೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲ ಕನ್ನಡ ಸಿನಿಮಾನು ಗೆಲ್ಲಿಸಿ ಅಂತ ಹೇಳಿ ನಮಗೆ ಕೇಳ್ತೀವಿ. ಇದೇ ತಿಂಗಳು ಏಪ್ರಿಲ್ 12ಕ್ಕೆ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಏಪ್ರಿಲ್ 12 ಅಪ್ಪ ಐ ಲವ್ ಯು ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು, ಅದರಲ್ಲೂ ಫ್ಯಾಮಿಲಿ ಸಮೇತ ಬನ್ನಿ. ಅಪ್ಪ ಮಗ ಅಂತೂ ಬರಲೇಬೇಕು, ಯಾಕೆಂದ್ರೆ ಯಾರು ತಪ್ಪು ಮಾಡೋದೇ ಇಲ್ಲ ಜಗತ್ತಲ್ಲಿ. ಅಪ್ಪ ತಿಳ್ಕೊಳ್ಳೋದು ಇದೆ, ಮಗ ತಿಳ್ಕೊಳ್ಳೋದು ಇದೆ. ಜೊತೆಗೆ ಒಂದು ಸಿನಿಮಾ ನೋಡಿದ್ರೆ ನಿಮ್ಮಿಬ್ಬರು ಬಾಂಡಿಂಗ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು 14ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ. ನಮಸ್ಕಾರ. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.